ಜಗತ್ತಿನಲ್ಲಿ ಪ್ರಪ್ರಥಮ ಮಹಿಳಾ ಸೈನ್ಯ ಕಟ್ಟಿದ ಮಲ್ಲಮ್ಮನ ಬೆಳವಡಿ ನಾಡಿನಲ್ಲಿ ವೀರರಾಣಿ ಮಲ್ಲಮ್ಮ ಮಹಿಳಾ ಪ್ರತಿಷ್ಠಾನ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಪ್ರಯುಕ್ತ ಶುಕ್ರವಾರ ದಿನಾಂಕ 22/3/2024 ಸಾಯಂಕಾಲ 5 ಗಂಟೆಗೆ ಬೆಳವಡಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ದಿಕ್ಸೂಚಿ ಭಾಷಣಕಾರರಾದ ಕುಮಾರಿ ಹಾರಿಕಾ ಮಂಜುನಾಥ್ ಬಾಲವಾಗ್ಮಿ ಬೆಂಗಳೂರು ಇವರು ಕಾರ್ಯಕ್ರಮಕ್ಕೆ ಭಾಷಣಕಾರರಾಗಿ ಆಗಮಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಪ್ರಭು ನೀಲಕಂಠ ಮಹಾಸ್ವಾಮಿಗಳು 3000 ಮಠ ಬೈಲ್ಹೊಂಗಲ್ ಅಧ್ಯಕ್ಷತೆಯನ್ನು ಶ್ರೀಮತಿ ಪ್ರೀತಿ ವಿಶ್ವನಾಥ್ ಪಾಟೀಲ್ ಅಧ್ಯಕ್ಷರು ಬೆಳವಡಿ ಮಲ್ಲಮ್ಮನ ಮಹಿಳಾ ಸೈನ್ಯ ಪ್ರತಿಷ್ಠಾನ ಉದ್ಘಾಟಕರಾಗಿ ಡಾಕ್ಟರ್ ರವೀಂದ್ರ ತೋಟಗೇರಿ ಖ್ಯಾತ ಸಾಹಿತಿಗಳು ಗಣಿತಜ್ಞರು ಹಾಗೂ ವಕೀಲರು ಬೆಳಗಾವಿ ಮುಖ್ಯ ಅತಿಥಿಗಳಾಗಿ ಶ್ರೀ ಚಂದ್ರಶೇಖರಯ್ಯ ಭ ಕಾರಿಮನಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಬೆಳವಡಿ ಶ್ರೀಮತಿ ಸಂಗೀತಾ ಕಿನೇಕರ್ ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಬೆಳವಡಿ ಆಗಮಿಸಿದರು. ಇದೀಗ ಭಕ್ತಿಪೂರ್ವಕ ಪ್ರಾರ್ಥನಾ ಗೀತೆ ನನ್ನ ಸಹೋದರಿಯಾದ ತ್ರಿವೇಣಿ ಬಡಿಗೇರ್ ಇವರಿಂದ. ಈ ದೊಡ್ಡ ಪ್ರಮಾಣದಲ್ಲಿ ಮಹಿಳೆಯರ ಸೈನ್ಯವನ್ನು ಕಟ್ಟಿರುವಂತಹ ಬೆಳವಡಿ ಮಲ್ಲಮ್ಮ ಅವಳು ಕೂಡ ಬೈಲಹೊಂಗಲ ತಾಲೂಕದವಳೆ. ಹಾಗೆಯೇ ಇಲ್ಲೇ ಸಮೀಪದಲ್ಲಿ ಬಸವೇಶ್ವರರ ಧರ್ಮಪತ್ನಿಯಾದಂತಹ ಭೀಮಾಂಬಿಕಾ ಅವರ ಐಕ್ಯ ಸ್ಥಳವೂ ಕೂಡ ಇಲ್ಲಿ ಇದೆ. ಯುರೋಪಿನ ರಾಣಿಯರನ್ನ ನೆನಪಿಸ್ಕೊಳ್ಳಿ ಅಥವಾ ವಿದೇಶದ ರಾಣಿಯರನ್ನ ಬ್ರಿಟಿಷರ ರಾಣಿಯರನ್ನ ನೆನಪಿಸ್ಕೊಳ್ಳಿ ಅಂದ್ರೆ ನಮ್ಮ ಕಣ್ಣು ಮುಂದೆ ಯಾವ ಭಾವಚಿತ್ರ ಬರ್ಬೋದು? ಹೆಚ್ಚು ಚಂದ್ರ ಶೃಂಗಾರ ಮಾಡಿಕೊಂಡು ವಜ್ರ ವೈಡೂರ್ಯಗಳನ್ನ ತೊಡುಕೊಂಡು ತನ್ನ ಅಂತಃಪುರದಲ್ಲಿ ತನ್ನ ಪಾಡಿಗೆ ತಾನು ಕೂತಿರುವಂತ ಹೆಣ್ಣು ಮಗಳ ನೆನಪಾಗ್ಬೋದು ನಮಗೆ. ಅದೇ ನಾನು ಈ ಕ್ಷಣ ಒಮ್ಮೆ ಮೊಘಲನ ರಾಣಿಯರನ್ನ ನೆನಪಿಸ್ಕೊಳ್ಳಿ ಅಂದ್ರೆ ನಮ್ಮ ಕಣ್ಣು ಮುಂದೆ ಯಾವ ಭಾವಚಿತ್ರ ಬರ್ಬೋದು? ಅಲಂಕಾರ ಮಾಡ್ಕೊಂಡು ಕೈಯಲ್ಲೊಂದು ಗುಲಾಬಿ ಹಿಡ್ಕೊಂಡು ತನ್ನ ಅರಮನೆಯಲ್ಲಿ ಕೂತಿರುವಂತ ಹೆಣ್ಣು ಮಗಳ ಅಂತಃಪುರದಲ್ಲಿ ಕೂತಿರುವಂತ ಒಬ್ಬ ರಾಣಿಯ ನೆನಪಾಗ್ಬೋದು ಅಷ್ಟೇ ನಮಗೆ. ಅದೇ ನಾನು ಈ ಕ್ಷಣ
ಒಮ್ಮೆ ಕನ್ನಡದ ರಾಣಿಯರನ್ನ ನೆನಪಿಸ್ಕೊಳ್ಳಿ ಅಂದ್ರೆ ನಮಗ ಅಲಂಕಾರ ಮಾಡಿಕೊಂಡು ಅಂತಃಪುರದಲ್ಲಿ ಗುಲಾಬಿ ಹುಡ್ಕೊಂಡು ಕೂತಿರುವಂತ ಹೆಣ್ಣು ಮಗಳ ನೆನಪಾಗೋದಿಲ್ಲ. ಕಚ್ಚೆ ಸೀರೆಯನ್ನ ತೊಟ್ಟು ಕುದುರೆಯನ್ನೇರಿ ಕೂತು ಕತ್ತಿ ವರಸೆಯನ್ನ ಮಾಡ್ತಾ ರಣಾಂಗಣದಲ್ಲಿ ವೀರರನ್ನು ಕೂಡ ಮಂಡಿ ಉರಿಸಬಲ್ಲಂತ ಬೆಳವಡಿ ಮಲ್ಲಮ್ಮನಂತ ಹೆಣ್ಣು ಮಕ್ಕಳ ನೆನಪಾಗುತ್ತೆ ನಮಗೆ. ಆನಂದರು ಹೇಳಿದಂತೆ ಒಂದು ದೇಶದ ನಿಜವಾದ ಅಭಿವೃದ್ಧಿ ಮತ್ತು ಪ್ರಗತಿ ಎನ್ನುವುದು ಆ ದೇಶದಲ್ಲಿ ಮಹಿಳೆಯರಿಗೆ ಸಿಗುವ ಗೌರವದಲ್ಲಿದೆ. ಹಾಗಾಗಿ ಮಹಿಳೆಯರನ್ನು ಗೌರವಿಸುವುದು, ಪೂಜ್ಯ ಸ್ಥಾನ ನೀಡುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಭಾರತ ದೇಶದಲ್ಲಿ ಮಹಿಳೆಯರಿಗೆ ಆದಿಕಾಲದಿಂದಲೂ ಪೂಜ್ಯ ಭಾವನೆಯಿಂದ ನೋಡಿದ್ದನ್ನು ನಾವು ಕಂಡಿದ್ದೇವೆ. ನಮ್ಮ ದೇಶಕ್ಕೆ ಭಾರತ ಮಾತೆ, ದೇಶದ ನದಿಗಳ ಹೆಸರು ಸ್ತ್ರೀಯರ ಹೆಸರಲ್ಲಿ ಕರೆಯುತ್ತಿದ್ದು ಗಂಗಾ, ಯಮುನಾ, ನರ್ಮದಾ, ಸಿಂಧು, ಕಾವೇರಿ, ಮಲಪ್ರಭಾ. ನಮ್ಮ ಪುಣ್ಯ ಜನ್ಮಭೂಮಿ ಬೆಳಗಾವಿ ಜಿಲ್ಲೆ ಅಂದ್ರೆ ಅನೇಕ ವೀರ ಮಹಿಳೆಯರ ಇತಿಹಾಸ ಹೊಂದಿದ ನಾಡು. ಹೆಸರಿನೊಳಗ ಒಂದು ಅದ್ಭುತವಾಗಿರುವಂತಹ ಕ್ರಾಂತಿಯನ್ನ ಮಾಡಲಿಕ್ಕೆ ಹೊರಟಿರುವಂತಹ ನಮ್ಮ ಎಲ್ಲ ತಾಯಂದಿರ ವೀರರಾಣಿ ಮಲ್ಲಮ್ಮ ಮಹಿಳಾ ಪ್ರತಿಷ್ಠಾನದ ವತಿಯಿಂದ ಇವತ್ತಿನ ದಿವಸ ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಸರ್ವರಲ್ಲಿಯೂ ಕೂಡ ಶರಣಾರ್ಥಿಗಳನ್ನ ಹೇಳ್ತಾ, ಆಸೀನರಾಗಿರುವಂತಹ ಎಲ್ಲ ಹಿರಿಯರಲ್ಲಿ, ತಾಯಂದಿರಲ್ಲಿ, ಎಲ್ಲ ಶರಣರಲ್ಲಿ ಶರಣೋ ಶರಣಾರ್ಥಿಗಳು. ನಮಸ್ಕಾರ. ಹಾರಿಕಾ ಮಂಜುನಾಥ್ ಅವರಿಗೆ, ಬೆಳವಡಿ ನಾಡಿಗೆ, ಮಲ್ಲಮ್ಮನ ನಾಡಿಗೆ ಪ್ರಥಮವಾಗಿ ತಮ್ಮನ್ನು ಸ್ವಾಗತ ಕೋರ್ತಾ, ಈ ಒಂದು ಮಲ್ಲಮ್ಮನ ನಾಡಿನ ಚರಿತ್ರೆಯನ್ನು ಸಾರುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀರಿ. ಹಾಗೂ ಈ ಒಂದು ಅನಿಸಿಕೆಯನ್ನ ನೀವು ನಮ್ಮ ಜನತೆಗೆ ಹಂಚ್ಕೋಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೀವಿ. ಬಹುಶಃ ನಮ್ಮ ಕನ್ನಡ ನಾಡಿನಲ್ಲಿ, ನಮ್ಮ ನಾಡಿಗೋಸ್ಕರ, ನಮ್ಮ ಭಾಷೆಗೋಸ್ಕರ ಮತ್ತು ನಮ್ಮ ಜನರ ರಕ್ಷಣೆಗೋಸ್ಕರ ಇಷ್ಟು ವರ್ಷಗಳ ಕಾಲ ನಮ್ಮ ಇತಿಹಾಸದಲ್ಲಿ ಯಾರ್ಯಾರೆಲ್ಲ ಶ್ರಮಿಸಿದ್ದಾರೋ, ಯಾರ್ಯಾರೆಲ್ಲ ಪ್ರಾಣಾರ್ಪಣೆಗೂ ಸಿದ್ಧರಾಗಿದ್ದಾರೋ ಅಂತ ಎಲ್ಲ ವೀರ ವನಿತೆಯರನ್ನ, ಅಂತ ಎಲ್ಲ ವೀರರನ್ನ, ರಾಜರನ್ನ ನೆನಪಿಸ್ಕೊಳ್ಳೋದು ಖಂಡಿತವಾಗಲೂ ನಮ್ಮ ಕರ್ತವ್ಯವಾಗುತ್ತೆ. ಮತ್ತು ಈ ನಾಡಿಗೋಸ್ಕರ, ನಾಡ ಮುಂದೆ ಸಾವು ಸಣ್ಣದು ಅಂತ ತಿಳಿದುಕೊಂಡು ನಮಗೋಸ್ಕರ, ನಮ್ಮ ಜನರಿಗೋಸ್ಕರ, ಮತ್ತು ನಮ್ಮ ಪೂರ್ವಿಕರು ಇಲ್ಲಿ ಎಲ್ಲರೂ ಸೇರಿಸಿ, ಹಾಗೆ ನೋಡೋದಾದ್ರೆ ಕೇವಲ ರಾಜರಲ್ಲ, ನಮ್ಮ ಕರ್ನಾಟಕದ ಹಿರಿಮೆ ಎಂತದ್ದು ಅಂದ್ರೆ ಕೇವಲ ರಾಜರು ಮಾತ್ರ ಅಲ್ಲ, ರಾಜರು ಮತ್ತು ಮಹಾರಾಣಿಯರು ಇಡೀ ಸಂಸ್ಥಾನದ ಅಷ್ಟು ಪ್ರಜೆಗಳನ್ನು ಸೇರಿಸಿಕೊಂಡು, ಅರ್ಥಾತ್ ನಮ್ಮ ಪೂರ್ವಿಕರು ಎಲ್ಲರೂ ಸೇರ್ಕೊಂಡು ಈ ನಾಡಿಗೋಸ್ಕರ ದುಡಿದಿದ್ದಾರೆ, ಶ್ರಮಿಸಿದ್ದಾರೆ. ಆ ಇತಿಹಾಸವನ್ನ ನೆನಪಿಸ್ಕೊಳ್ಳಿಲ್ಲ ಅಂದ್ರೆ ಖಂಡಿತವಾಗ್ಲೂ ನಾವು ಕೃತಜ್ಞಹೀನರಾಗ್ತೀವಿ. ಆದ್ರಿಂದ ನಮ್ಮೆಲ್ಲರ ಜವಾಬ್ದಾರಿ ಅಂತವರನ್ನ ನೆನಪಿಸ್ಕೊಂಡು, ಅಂತವರ ಕೊಡುಗೆಗಳನ್ನ ನೆನಪಿಸ್ಕೊಳ್ಳೋದು ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೂ ಅದನ್ನ ತಲುಪಿಸೋದು ನಮ್ಮ ಕರ್ತವ್ಯವಾಗುತ್ತೆ. ಆ ಕರ್ತವ್ಯವನ್ನ ಖಂಡಿತವಾಗ್ಲೂ ವೀರರಾಣಿ ಬೆಳವಡಿ ಮಲ್ಲಮ್ಮ ಮಹಿಳಾ ಪ್ರತಿಷ್ಠಾನದವರು ಬಹಳ ಸುಂದರವಾಗಿ ನಡೆಸ್ತಾ ಬಂದಿದ್ದಾರೆ. ಆ ಕೆಲಸ ಹೀಗೆ ಮುಂದುವರಿಯಲಿ ಅನ್ನೋದು ಖಂಡಿತವಾಗ್ಲೂ ನಮ್ಮ ಆಶಯ ಸಹ. ಬೆಳವಡಿ ಮಲ್ಲಮ್ಮ ಪ್ರತಿಷ್ಠಾನದ ವತಿಯಿಂದ ಬೆಳವಡಿಯಲ್ಲಿ ನಾವು ಈಗ ವಿಶ್ವ ಮಹಿಳಾ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಅದಕ್ಕಾಗಿ ಸಾರಿಕಾ ಮಂಜುನಾಥ್ ಅವರನ್ನು ಮಹಿಳೆಯರ ಬಗ್ಗೆ ಅವರ ಸಾಧನೆಗಳನ್ನು ಹೇಳಿ ತಿಳಿಸಲಿಕ್ಕೆ ಅವರನ್ನು ಬರಮಾಡಿಕೊಂಡಿದ್ದೇವೆ. ಅದಕ್ಕೆ ತುಂಬ ಸಂತೋಷವಾಗಿದೆ. ಬೆಳವಡಿಯಲ್ಲಿ ಪ್ರಾಧಿಕಾರ ರಚನೆ ಆಗುವುದೇ ನಮ್ಮ ಉದ್ದೇಶ ಮತ್ತು ನಮ್ಮ ಮಹಿಳಾ ಪ್ರತಿಷ್ಠಾನಕ್ಕೆ ಪ್ರತಿಯೊಬ್ಬರು ಬೆಳವಡಿಯಲ್ಲಿರುವಂತಹ ಮಹಿಳೆಯರು ಇದ್ರ ಮೆಂಬರ್ಶಿಪ್ ಅನ್ನ ಪಡ್ಕೋಬೇಕು ಮತ್ತು ಇದು ಪ್ರಚಾರಕ್ಕೆ ಬರಬೇಕು. ಇಡೀ ಕರ್ನಾಟಕ ಅಷ್ಟಲ್ಲ, ಇಡೀ ಭಾರತ ದೇಶದಲ್ಲಿ ನಮ್ಮ ಪ್ರತಿಷ್ಠಾನ ಒಂದು ದೊಡ್ಡ ಪ್ರತಿಷ್ಠಾನ ಆಗಬೇಕು. ಇದು ಮಹಿಳೆಯರಿಂದಲೇ ಪ್ರಾಧಿಕಾರ ರಚನೆ ಆಗಬೇಕು ಅನ್ನುವಂಥದ್ದು ನನ್ನ ಉದ್ದೇಶನೂ ವೈಯಕ್ತಿಕವಾಗಿದೆ ಮತ್ತು ನಮ್ಮ ಅಧ್ಯಕ್ಷರ ಉದ್ದೇಶನೂ ಕೂಡ ಅದೇ ಇದೆ. ತಾವೆಲ್ಲರೂ ನಮಗೇನಂದ್ರೆ ಈ ಊರಿನಲ್ಲಿರುವಂತಹ ಪ್ರತಿಯೊಬ್ಬ ಮಹಿಳೆಯರು ಬೆಂಬಲ ಪಟ್ರೆ ಕೇವಲ 1 ವರ್ಷದಲ್ಲಿ ನಾವು ಪ್ರಾಧಿಕಾರ ರಚನೆ ಮಾಡುವಂತ ಒಂದು ಗುರಿಯನ್ನು ಹೊಂದಿದ್ದೀವಿ. ನಮ್ಮ ಮುಂದಿನ ಗುರಿ ಏನಂತಂದ್ರೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರನ್ನು ಭೇಟಿಯಾಗಿ ನಾವು ಪ್ರಾಧಿಕಾರದ ಕುರಿತಂತ ಅವ್ರ ಫೈಲ್ಗಳನ್ನು ಕೂಡ ನಾವು ಏನಂದ್ರೆ ಕಾನೂನಾತ್ಮಕವಾಗಿ ಇಡ್ತೀವಿ. ಇದರ ಜೊತೆಗೆ ನಮ್ಮ ಮಹಿಳಾ ರಾಷ್ಟ್ರಪತಿ ಆದಂತ ದ್ರೌಪದಿ ಮುರ್ಮು ಕೂಡ ನಾವು ಏನ್ ಮಾಡಕತ್ತ ಅಂದ್ರೆ ನಮ್ಮ ಮಹಿಳಾ ಸೈನ್ಯವನ್ನ ಕಟ್ಕೊಂಡು ನಾವು ಹೊರಟ ಇದ್ವಿ. ನಮಗೆ ಪ್ರಾಧಿಕಾರ ರಚನೆ ಆಗಬೇಕು. ಮುಖ್ಯವಾಗಿ ಪಾರ್ಲಿಮೆಂಟಿನ ಮುಂದೆ ಚೆನ್ನಮ್ಮನ ಮೂರ್ತಿಯನ್ನ ಯಾವ ರೀತಿ ಪ್ರತಿಷ್ಠಾನ ಮಾಡಿದ್ರೆ ಹಾಗೆ ಬೆಳವಡಿ ಮಲ್ಲಮ್ಮನ ಮೂರ್ತಿಯನ್ನು ಕೂಡ ಅಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅನ್ನುವಂತ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಈಗಾಗಲೇ ಬೆಂಗಳೂರಿಗೆ ಹೋಗುವ ತಯಾರಿಯನ್ನ ಮತ್ತು ಡೆಲ್ಲಿಗೆ ಹೋಗುವಂತ ಒಂದು ತಯಾರಿಯನ್ನ ನಾವು ಮಾಡಿಕೊಂಡಿದ್ದೇವೆ. ಅದಕ್ಕೆ ಹೆಚ್ಚಿನ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ನಮ್ಮ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.